ಧರ್ಮವನ್ನು ರಕ್ಷಣೆಯನ್ನು ಮಾಡಿ ಮತ್ತು ಮಾಡಿಕೊಳ್ಳಿ ಅಂತ ಹೇಳುವುದಾಗಿ ಶಾಸ್ತ್ರದಲ್ಲಿ ಹೇಳುತ್ತೆ. ನೀವೆಲ್ಲರೂ ಕೂಡ ಕೇಳಿರಬಹುದು. ಧರ್ಮಕ್ಕೆ ಆಪತ್ತು ಹೇಳ್ತಕ್ಕಂಥದ್ದು ಅಥವಾ ನಿಂದನೆ ಅಥವಾ ತೊಂದರೆ ಹೇಳ್ತಕ್ಕಂಥದ್ದು ಎದುರಾದಂತಹ ಸಮಯದಲ್ಲಿ ಆ ಧರ್ಮದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಇದ್ದು ಮಂಕರಾಗಿ ಕಣ್ಣಿದ್ದು ಕುರುಡರಾಗಿ ಇದ್ದಲ್ಲಿ ಅದರ ಅಷ್ಟು ದೊಡ್ಡದಾದಂತಹ ಪಾಪ ಹೇಳ್ತಕ್ಕಂಥದ್ದು ಕೂಡ ಇನ್ನೊಂದಿಲ್ಲ. ಆ ನಂತರದಲ್ಲಿ ಅಂತಹ ಒಂದು ಸಮಯದಲ್ಲಿ ಮಾತನ್ನು ಕೂಡ ಆಡದೇ ಇದ್ದರೆ ಆ ವ್ಯಕ್ತಿ ಹೇಳ್ತಕ್ಕಂಥದ್ದು ಭೂಮಿಯಲ್ಲಿ ಜನಿಸಿಯೂ ಕೂಡ ಪ್ರಯೋಜನವಿಲ್ಲ. ಬರೀ ಹಾರ್ಟ್ ಫೇಲ್ ಆದರೆ ಮಾತ್ರ ಸಾವಲ್ಲ, ಧರ್ಮಕ್ಕೆ ಅಪಜಯ ಹೇಳ್ತಕ್ಕಂಥದ್ದು ಅಥವಾ ಧರ್ಮ ನಿಂದನೆ ಹೇಳ್ತಕ್ಕಂಥದ್ದು ಉಂಟಾದಾಗ ಸುಮ್ಮನೆ ಕೂತರೆ ಕೂಡ ಅದು ದೊಡ್ಡದಾದಂತಹ ತಪ್ಪು, ಅದೇ ದೊಡ್ಡದಾದಂತಹ ಸಾವು. ಅದಕ್ಕಿಂತನೂ ಘನಘೋರವಾದಂತಹ ಸಾವು ಹೇಳ್ತಕ್ಕಂಥದ್ದು ಇನ್ನೊಂದಿಲ್ಲ ಅಂತ ಹೇಳುವಂತಹದ್ದು. ನಮ್ಮಲ್ಲಿ ಭ್ರೂಣ ಹತ್ಯೆಯನ್ನು ಮಾಡಿದರೆ ಮಹಾಪಾಪ ಅಂತ ಹೇಳುವಂತಹದ್ದು ಇರ್ತಕ್ಕಂತಹದ್ದು. ಅನಂತರದಲ್ಲಿ ಇನ್ನು ಸರ್ಪಶಾಪ ತೆಗೆದುಕೊಂಡ್ರೆ ಯಾವ ರೀತಿಯಾದಂತಹ ಪಾಡನ್ನು ಅನುಭವಿಸ್ತಾರೆ ಏನೇನೋ ಅಂತ ಹೇಳುವಂತಹದ್ದು ನಿಮಗೆಲ್ಲ ಗೊತ್ತಿರಬಹುದು. ಅದು ಹಾಗಾದರೆ ಭ್ರೂಣ ಹತ್ಯೆ ಹೇಳ್ತಕ್ಕಂಥದ್ದು ಎಲ್ಲಿಯ ತನಕ ಪಾಪ ಸುತ್ತಕೊಳ್ಳುತ್ತೆ ಅಂತ ಕೇಳಿದರೆ ಮೂರು ತಲೆಗಳ ತನಕ ಪಾಪ ಸುತ್ತಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು. ಸರ್ಪಶಾಪ ಹೇಳ್ತಕ್ಕಂಥದ್ದು ಗುರಿಯಾದರೆ ಅಲ್ಲಿ 4 ತಲೆಮಾರಿನ ತನಕ ಬಾಧನೆಯನ್ನು ಉಂಟು ಮಾಡುತ್ತೆ ಮತ್ತು ವಂಶ ವಿನಾಶವಾಗುವ ಸಾಧ್ಯತೆಗಳು ಇರತಕ್ಕಂಥದ್ದು. ಸರ್ಪಕ್ಕೆ ಕೋಪವನ್ನು ತರಿಸೋದು ಆ ಥರದ ಘಟನೆಯನ್ನು ಮಾಡಿದರೆ 12 ವರ್ಷ ಇರ್ತಕ್ಕಂತಹದ್ದು. ಗೋಮಾತೆಗೆ ತೊಂದರೆಯನ್ನು ಉಂಟು ಮಾಡಿ ಕಡಿಯುವಂತಹದ್ದನ್ನು ಮಾಡ್ತಾರಲ್ವ, ಭಕ್ಷಣೆಯನ್ನು ಮಾಡ್ತಾರಲ್ವ, ಅಂತಹ ವ್ಯಕ್ತಿಗಳಿಗೆ ಕೆಲವೇ ಸಮಯದ ನಂತರದಲ್ಲಿ ಶಿಕ್ಷೆಗಳು ಪ್ರಕಟವಾಗ್ತಾ ಬರ್ತದೆ. ಜೊತೆಯಲ್ಲಿ ಆ ವ್ಯಕ್ತಿಗೂ ತೊಂದರೆ ಹೇಳ್ತಕ್ಕಂಥದ್ರ ಜೊತೆಗೆ ಇದ್ದೂ ಸತ್ತಾಗೆ ಆಗಿರೋದು, ಜೊತೆಯಲ್ಲಿ ಅವರ ಇಡೀ ಕುಟುಂಬ ಹೇಳ್ತಕ್ಕಂಥದ್ದೇ ಕೂಡ ಅನಾಚಾರವಾಗಿ ಹೋಗ್ತಕ್ಕಂಥದ್ದು, ನಿರ್ವಂಶ ಹೇಳ್ತಕ್ಕಂಥದ್ದು ಆ ಕುಟುಂಬವೇ ಆಗ್ತಾ ಇರೋದು ಕೂಡ ನಿಮ್ಮ ಕಣ್ಣೆದುರಿನಲ್ಲಿ ನಡೀತದೆ. ಇನ್ನು ಬ್ರಾಹ್ಮಣ ನಿಂದನೆಯನ್ನು ಮಾಡಿದರೂ ಕೂಡ ಮಹಾಪಾಪ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು, ಜೊತೆಯಲ್ಲಿ ಶಾಪ ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದು. ಸರ್ಪಶಾಪ ಇತ್ಯಾದಿಗಳನ್ನು ಬಿದ್ದರೆ ತಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಇನ್ನು ಗಾಯತ್ರಿ, ಅಷ್ಟಾಕ್ಷರಿ, ಪಂಚಾಕ್ಷರಿ ಆದಂತಹ ಜಪತಪಾದಿಗಳನ್ನು ಮಾಡುವವರ ಮನಸ್ಸಿಗೆ ನೋವನ್ನು ಉಂಟು ಮಾಡಿದಾಗ ಯಾವ ರೀತಿಯಾದಂತಹ ಶಾಪ ಹೇಳ್ತಕ್ಕಂಥದ್ದು ಬೀಳಬಹುದು ಅಂತ ಹೇಳುವುದನ್ನು ಒಂದು ಸಾರಿ ವಿಚಾರವನ್ನು ಮಾಡಿಕೊಳ್ಳಿ. ಮತ್ತು ಅಷ್ಟೇ ಅಲ್ಲದೆ ಬ್ರಾಹ್ಮಣರಿಗೆ ಯಾರಾದರೂ ಕೈಯನ್ನು ಮಾಡಿದರೆ ಅವರು ನರಕ ಯಾತನೆಯನ್ನು ಅನುಭವಿಸುತ್ತಾರೆ. ಕೆಲವೇ ಸಮಯದಲ್ಲಿ ಹೆಚ್ಚಿಗೆ ಏನು ಕೇಳಿದ್ರೆ ಈಗ ಕಲಿಯುಗ ನಡೀತಾ ಇರೋದರಿಂದ ಈ ಜನ್ಮದಲ್ಲ ಇನ್ನೊಂದು ಜನ್ಮದಲ್ಲಿ ಅಂತ ಹೇಳುವಾಗೆ ಇಲ್ಲ. ಮತ್ತು ಅಷ್ಟೇ ಅಲ್ಲದೆ ಬ್ರಾಹ್ಮಣರ ಜನವಾರವನ್ನು ಕಟ್ ಮಾಡಿದ್ದರೆ ಒಂದು ಅವರ ಜೀವನ ಬರಬಾರ್ದು, ಜೊತೆಯಲ್ಲಿ ಅವರ ಕುಟುಂಬಕ್ಕೂ ಕೂಡ ತೊಂದರೆ, ಇಡೀ ಕುಟುಂಬ ಹೇಳ್ತಕ್ಕಂಥದ್ದು ಕೆಲವು ಸಮಯದೊಳಗೆ ಸರ್ವನಾಶವಾಗಿ ಹೋಗುವುದರ ಜೊತೆಯಲ್ಲಿ ಅದಕ್ಕೆ ಯಾರ್ಯಾರು ತಿಳಿಸಿರ್ತಾರೆ ಅಥವಾ ಮಾಡುವಂತ ಹೇಳಿರ್ತಾರೆ ಇತ್ಯಾದಿಯನ್ನು ಮಾಡಿರ್ತಾರೆ ಎಲ್ಲರಿಗೂ ಕೂಡ ಆ ಪಾಪಕರ್ಮಗಳು ಸುತ್ತುಗಳತ್ತೆ. ಒಂದು ಉದಾಹರಣೆಯಾಗಿ ಹೇಳಬೇಕು ಆದರೆ ಸರ್ಪನಿಗೆ ಹೊಡಿ ಅಂತ ಹೇಳಿದವನಿಗೂ ಪಾಪ ಸುತ್ತುಗಳತ್ತೆ, ಹೊಡೆದವನಿಗೂ ಕೂಡ ಸುತ್ತುಗಳತ್ತೆ. ಅದೇ ರೀತಿಯಲ್ಲೇ ಈ ಒಂದು ಸಮಸ್ಯೆಯನ್ನು ನೀವು ಉಂಟು ಮಾಡಿಕೊಳ್ತಾ ಇದ್ದೀರಿ. ನಿಮ್ಮ ಜೀವನ ಏನಾದರೂ ಸುಖವಾಗಿರತ್ತೆ ಅಂತ ಹೇಳುವಂಥ ಮೂರ್ಖತನದಲ್ಲಿ
ನೀವೇನಾದರೂ ಇದ್ದರೆ ಅದು ಘೋರ ಅಪರಾಧದ ಜೊತೆಯಲ್ಲಿ ಧರ್ಮ ನಿಂದನೆಯಾಗಿರ್ತದೆ, ಧರ್ಮ ದ್ರೋಹದ ಕೆಲಸವಾಗಿರ್ತದೆ. ಮತ್ತು ಅಷ್ಟೇ ಅಲ್ಲದೆ ಅದರಷ್ಟು ದೊಡ್ಡದಾದಂತಹ ಪಾಪತ್ವ ಹೇಳ್ತಕ್ಕಂಥದ್ದು ಬೇರೆ ಭೂಮಿ ಮೇಲೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಪಾಪತ್ವದ ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇರೋದರಿಂದ ನಿಮ್ಮ ನೀವು ಒಂದು ಹಾಳಾದರೆ ಬೇಜಾರಿರಲಿಲ್ಲ, ನಿಮ್ಮ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರನ್ನು ಕೂಡ ಕೂಡಿಸಿ ಗುಂಡಾಂತರ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಇದೇ ಥರ ಮಾಡಿ ಇನ್ನೂ ಹೆಚ್ಚಿದಾದಂತಹ ಶಿಕ್ಷೆಯನ್ನು ಅನುಭವಿಸಿ.